ಆತ್ಮೀಯ ವೀಕ್ಷಕರೇ, ನೀವು ನೋಡ್ತಾ ಇರೋ ನಂಬರ್ 1 ಚಾನಲ್ಗೆ ಸ್ವಾಗತ ಬಯಸುತ್ತೇನೆ. ನಾನು ಸೈಯದ್. ಇವತ್ತು ಭಾರತ ಬಂದ್ ಯಾತಕ್ಕೋಸ್ಕರವಾಗಿ ಇವತ್ತು ಭಾರತ ಬಂದ್ ಆಗ್ತಾ ಇದೆ. ರೈತಾಪಿ ಜನರ ಮೇಲೆ ಕರಾಳ ಕಾನೂನನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ತಂದು ಆ ರೈತರ ಒಂದು ಕಗ್ಗಲೆ, ರೈತರನ್ನು ಮಾರಣ ಹೋಮದಂಥ ಕಾನೂನುಗಳನ್ನ ಜಾರಿಗೆ ತಂದು ಇವತ್ತು ರೈತರನ್ನು ಯಾವ ಪರಿಸ್ಥಿತಿಯಲ್ಲಿ ಇವತ್ತು ಅವರ ಬೆಳೆದ ಬೆಲೆಗಳಿಗೆ ಎಲ್ಲವನ್ನ ಅವರನ್ನು ಕೊನೆಗಾಣಿಸಲಿಕ್ಕೆ ಇದೊಂದು ಕರಾಳ ಕಾನೂನುಗಳನ್ನ ತಯಾರು ಮಾಡಿದ್ದಾರೆ. ಈ ಹಿಂದೆ ಒಂದು ಚೌಧರಿ ಮಹೇಂದ್ರ ಸಿಂಗ್ ತಿಕಾಯತ್ ಅಂತ ಅವರು ಸುದ್ದಿ ತೆಗೆದುಕೊಂಡು ಬಂದಿದ್ದೀನಿ ವೀಕ್ಷಕರೇ. ಭಾರತ ದೇಶದಲ್ಲಿ ಅವರದೊಂದು ಚಳವಳಿ ನಡೆದರೆ ಇವತ್ತು ಭಾರತ ನಡುಗುತ್ತಿತ್ತು. ಅಂಥ ಒಬ್ಬ ರೈತಾಪಿ, ಅವರ ಜೊತೆ ಪ್ರೊಫೆಸರ್ ನಂಜುಂಡಸ್ವಾಮಿ ಸಹಿತ ಕೆಲಸ ಮಾಡಿದ್ದಾರೆ, ಸುಂದರೇಶ್ ಅವರ ಕೆಲಸ ಮಾಡಿದ್ದಾರೆ. ಇವರು ಎಲ್ಲರೂ ಇವತ್ತು ಭಾರತ ಬಂದ್ ಅಂದ ತಕ್ಷಣ ರೈತರು ಕೂಗಿದಾಗ ಇಡೀ ಭಾರತ ಸ್ತಬ್ಧವಾಗ್ತಿತ್ತು, ಒಂದು ಸೂಜಿ ಬಿದ್ದರೂ ಸಫಲ ಆಗ್ತಿತ್ತು. ಆದರೆ ಇವರು ಎಲ್ಲರಿಗೂ ಇವತ್ತು ಭಾರತ ಬಂದ್ ಆಗ್ತಾ ಇದೆ. ಈ ರೈತಾಪಿ ಜನರ ಕೂಗನ್ನು ಕೇಳಲಿಕ್ಕೆ, ಆ ಕೂಗನ್ನು ತೋರಿಸಲಿಕ್ಕೆ ಇವತ್ತು ಭಾರತದ ಪ್ರಮುಖ ಚಾನೆಲ್ಗಳು ಯಾಕೆ ಹಿಂದೇಟು ಹಾಕ್ತಾ ಇದ್ದಾವೆ ಅನ್ನೋದು ಒಂದು ನಿಗೂಢತೆ ಇದೆ. ಅದರ ಬಗ್ಗೆ ನೀವು ತಿಳ್ಕೊಳ್ಬೇಕಾಗತ್ತೆ. ಈ ಚಾನೆಲ್ಗಳು ಯಾರ ಕಪಿಮುಷ್ಟಿಯಲ್ಲಿವೆ, ಇವರ ಮಾಲೀಕರು ಯಾರು, ಇವರು ಯಾವ ಪಕ್ಷದ ಜೊತೆ ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ, ಪ್ರತಿಯೊಂದಕ್ಕೆ ಅಂಟ್ಕೊಂಡಿದ್ದಾರೆ, ಅದನ್ನು ಇವತ್ತು ನಾನು ಬಹಿರಂಗಪಡಿಸ್ತಾ ಇದ್ದೀನಿ. ಅದು ನಿಮಗೂ ಗೊತ್ತಾಗಬೇಕು ವೀಕ್ಷಕರೇ. ನೋಡಿ, ನವದೆಹಲಿಯಲ್ಲಿ ನಡೆಯುತ್ತಿರುವ ರೈತ ಮಸೂದೆ ವಿರೋಧಿ ಪ್ರತಿಭಟನೆಗಳನ್ನು ಭಾರತೀಯ ಸುದ್ದಿವಾಹಿನಿಗಳು ಏಕೆ ತೋರಿಸುತ್ತಿಲ್ಲ? ಇದು ಎಲ್ಲರಿಗೂ ಒಂದು ನಿಗೂಢತೆ. ಈ ಚಾನೆಲ್ಗಳ ಮಾಲೀಕರು ಯಾರು ಎಂದು ನೋಡುವ ಮೂಲಕ ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಹುದು ನೀವು. ನೋಡಿ, ರಿಲಯನ್ಸ್ ಇಂಡಸ್ಟ್ರೀಸ್ ಮುಖೇಶ್ ಅಂಬಾನಿ 20 ಸುದ್ದಿವಾಹಿನಿಗಳ ಹೊಂದಿದ್ದು, ಅವುಗಳಲ್ಲಿ ಪ್ರಮುಖವಾದವು ನ್ಯೂಸ್ 18, CNBC ಆವಾಜ್, CNN ನ್ಯೂಸ್ 18 ಮತ್ತು CNBC TV 18. ಇದಲ್ಲದೆ ಇದು ಫಸ್ಟ್ ಪೋಸ್ಟ್ ಮತ್ತು ಮನಿ ಕಂಟ್ರೋಲ್ ಅಂತ ಸುದ್ದಿ ಪೋರ್ಟಲ್ಗಳನ್ನ ಹೊಂದಿದೆ. ಎಲ್ಲ ಜಿ ನ್ಯೂಸ್ ಚಾನೆಲ್ಗಳು BJPಯ ರಾಜ್ಯಸಭಾ ಸದಸ್ಯ ಸುಭಾಷ್ ಚಂದ್ರ ಅವರ ಒಡೆತನದಲ್ಲಿವೆ. ಅಲ್ಲದೆ ಅಂತಾರಾಷ್ಟ್ರೀಯ ಇಂಗ್ಲಿಷ್ ಭಾಷೆಯ ಸುದ್ದಿವಾಹಿನಿಯಾದ ವಯಾನ್ನ ಮಾಲೀಕರು ಆಗಿದ್ದಾರೆ. ರಿಪಬ್ಲಿಕ್ ಟಿವಿಯನ್ನು BJP ರಾಜ್ಯಸಭಾ ಸದಸ್ಯರಾದ ರಾಜೀವ್ ಚಂದ್ರಶೇಖರ್ ಮತ್ತು ಅರ್ನಾಬ್ ಗೋಸ್ವಾಮಿ ಜಂಟಿಯಾಗಿ 2017ರಲ್ಲಿ ಪ್ರಾರಂಭಿಸಿದ್ದಾರೆ. ಇಂಡಿಯಾ ಟಿವಿಯ ಮಾಲೀಕ್ ರಜತ್ ಶರ್ಮಾ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಸದಸ್ಯರಾಗಿದ್ದರು. ABVP RSSನ ವಿದ್ಯಾರ್ಥಿ ವಿಭಾಗವಾಗಿದೆ. ಮೋದಿ ಸರ್ಕಾರದಲ್ಲಿ ಹಾಲಿ ಕೇಂದ್ರ ಸಚಿವರಾದ ರವಿ ಶಂಕರ್ ಪ್ರಸಾದ್ ಅವರ ಸಹೋದರಿ ಅನುರಾಧ ಪ್ರಸಾದ್ ನ್ಯೂಸ್ 24ನ ಮಾಲೀಕರಾಗಿದ್ದಾರೆ. ಸುದರ್ಶನ್ ನ್ಯೂಸ್ನ ಮಾಲೀಕ್ ಸುರೇಶ್ ಚವಾಂಕೆ ಅವರು ABVP ಮತ್ತು RSSನ ದೀರ್ಘಕಾಲದ ಸ್ವಯಂ ಸೇವಕ ಮತ್ತು ಪದಾಧಿಕಾರಿ. ಇಂಡಿಯಾ ನ್ಯೂಸ್ ಮತ್ತು ನ್ಯೂಸ್ ಎಕ್ಸ್ ಕಾರ್ತಿಕ್ ಶರ್ಮಾ ಅವರ ಒಡೆತನದಲ್ಲಿದ್ದು, ಇವರು ಜೆಸ್ಸಿಕಾ ಲಾಲ್ ಅವರನ್ನು ಗುಂಡುಕ್ಕಿ ಕೊಂದು ಮನು ಶರ್ಮಾ ಅವರ ಸಹೋದರ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ BJP ರಾಜ್ಯಸಭಾ ಸದಸ್ಯ ರಾಜೀವ್ ಚಂದ್ರಶೇಖರ್ ಅವರ ಒಡೆತನದಲ್ಲಿದೆ. ಬ್ಯೂಜಿ ನ್ಯೂಸ್ ಬಿಸಿನೆಸ್ ನ್ಯೂಸ್ ಲೈನ್ ಪ್ರಕಾರ ರಿಲಯನ್ಸ್ ಜಿಯೋ ಮಂಡಳಿಯ ಸದಸ್ಯರಾಗಿರುವ ಮುಖೇಶ್ ಅಂಬಾನಿ ಆಪ್ತ ಸಹವರ್ತಿ ಮೊಹಿಂದರ್ ನಹತಾ ಇದುವರೆಗೆ NDTVಯಲ್ಲಿ 52% ಪಾಲನ್ನು ಪಡೆದುಕೊಂಡಿದ್ದಾರೆ. ಮತ್ತು ನ್ಯೂಸ್ ಚಾನೆಲ್ನ ನಿಜವಾದ ಮಾಲೀಕರು, ಪ್ರವರ್ತಕರು ಪ್ರಣಯ್ ರಾಯ್ ಮತ್ತು ರಾಧಿಕಾ ಚಾನೆಲ್ ಸಂಪಾದಕೀಯ ನೀತಿಗಳ ಮೇಲೆ ನಿಯಂತ್ರಣ ಉಳಿಸಿಕೊಳ್ಳಲು ಹೆಣಗಾಡುತ್ತಿದ್ದಾರೆ. ಅದಕ್ಕಾಗಿಯೇ ಪ್ರಜಾಪ್ರಭುತ್ವದ 4ನೇ ಸ್ತಂಭವು ನಮ್ಮ ಪೀಳಿಗೆಯ ಜೀವಿತಾವಧಿಯ ಬಹುದೊಡ್ಡ ಪ್ರತಿಭಟನೆಯ ಕುರಿತು ಮೌನವಾಗಿದೆ. ಬಹುಶಃ ತಪ್ಪು ದಾರಿಗೆಳೆಯುವಂತಿದೆ. ಆದರೆ ಪ್ರಮುಖ ವಿಶ್ವ ಮಾಧ್ಯಮ ಸಂಸ್ಥೆಗಳಾದ BBC ವರ್ಲ್ಡ್, ವಾಷಿಂಗ್ಟನ್ ಪೋಸ್ಟ್, ಗಾರ್ಡಿಯನ್ ಇತ್ಯಾದಿಗಳು ಸಹ ಹಾಗೆ ಮಾಡ್ತಾ ಇದ್ದಾವೆ. ವೀಕ್ಷಕರೇ, ನ್ಯೂಸ್ ಚಾನೆಲ್ಗಳೇಕೆ ರೈತರ ಪ್ರತಿಭಟನೆಗೆ ಜನರಿಗೆ ತೋರಿಸುತ್ತಿಲ್ಲ ಎಂಬುದೇ ಇದಕ್ಕೆ ಪ್ರಮುಖ ಕಾರಣ. ಇವತ್ತು ಮಾಧ್ಯಮ ಯಾವ ಲೋಕಕ್ಕೆ ಹೋಗ್ತಾ ಇದೆ, ಮಾಧ್ಯಮ ಯಾರ ಕಪಿಮುಷ್ಟಿಯಲ್ಲಿ ನರಳ್ತಾ ಇದೆ, ಮಾಧ್ಯಮ ಯಾವ ಹಣದ ಆಮಿಷಕ್ಕೆ ಪ್ಯಾಕೇಜ್ ಆಗ್ತಾ ಇದೆ, ಇದೇ ಇವತ್ತು ಉದಾಹರಣೆಯಾಗಿ ಬರ್ತಾ ಇದ್ದಾವೆ. ಇವತ್ತು ಭಾರತ ಬಂದ ಅನ್ನದಾತ ತನ್ನ ಬೆಳೆದ ಬೆಲೆಗೆ ಯೋಗ್ಯ ಬೆಲೆ ಕೊಡಿ, ಭೂ ಸ್ವಾಧೀನ ಕಾಯ್ದೆಗಳನ್ನ ಪಡೆಯಿರಿ, APMC ಕಾಯ್ದೆಗಳನ್ನ ಸುಧಾರಿಸಿ ಅಂತ ಜನ ಮತ್ತು ಸರ್ಕಾರದ ಮುಂದೆ ಹೋದಾಗ ಇವರೇನು ಮಾಡ್ತಾ ಇದ್ದಾರೆ ಗೊತ್ತಾ? ಅವರ ಮೇಲೆ ಮಾರಣ ಹೋಮದಂಥ ಕರಾಳ ಕಾನೂನನ್ನು ತೆಗೆದುಕೊಂಡು ಅವರಿಗೆ ವಾಟರ್ ಪ್ಯೂರಿಫೈದಿಂದ ಅವರನ್ನು ಗುಂಡಿನ ದಾಳಿ ಮಾಡುವಂಥ, ಲಾಠಿ ಚಾರ್ಜ್ ಮಾಡುವಂಥ ಎಷ್ಟೋ ರೈತರು ಇದರಲ್ಲಿ ಸತ್ತು ಹೋಗಿಬಿಟ್ರು. ಆದರೂ ಚಕಾರತ್ತಾ ಇಲ್ಲ. ರೋಮ್ ರಾಜ್ಯದಲ್ಲಿ ಒಬ್ಬ ಮಹಾರಾಜ ತಮ್ಮ ರೋಮರಾಜ್ಯಕ್ಕೆ ಬೆಂಕಿ ಹಚ್ಚುವಾಗ ಪಿಟೀಲ್ ಬಾರಿಸುತ್ತಿರುವ ದೃಶ್ಯ ನಮ್ಮ ಭಾರತ ದೇಶಕ್ಕೆ ಅಂತ ಕಾನೂನು ಬರ್ತಾ ಇದೆ. ಅವರೆಲ್ಲರೂ ಮಜಾ ಮಾಡ್ತಾ ಇದ್ದಾರೆ. ಆದರೆ ರೈತರು ಮಾತ್ರ ಚಳಿಯಲ್ಲಿ ಕಂಗಾಲಾಗಿದ್ದಾರೆ. ಇದಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘ, ಕನ್ನಡ ಪರ ಹೋರಾಟ ಸಂಘದವರು ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಆದರೆ ಇದಕ್ಕೆ ಮೋದಿಯ ಹೆತ್ತಾಳಿ ಕಿವಿಗೆ ಮಾತ್ರ ಈ ಕೂಗು ಕೇಳ್ತಾ ಇಲ್ಲ. ಇದು ಅಮಿತ್ ಶಾ ಮಾತ್ರ ಏನೂ ಆಗಿಲ್ಲ, ಕರಾಳ ಕಾನೂನನ್ನು ನಾವು ಹಿಂತೆಗೆದುಕೊಳ್ಳೋದಿಲ್ಲ ಅಂತ ಘಂಟಾ ಘೋಷವಾಗಿ ಹೇಳಿದ್ದಾರೆ. ಒಂದು ಮಾನವೀಯತೆ, ಸೌಜನ್ಯ
ಸೌಜನ್ಯದಿಂದ ಆ ರೈತ ಮುಖಂಡರನ್ನು ಕರೆಸಿ ಒಂದು ವಿಚಾರ ವಿನಿಮಯ ಮಾಡುವಂಥ ಪರಿಸ್ಥಿತಿನೂ ಸಹಿತ ಇಲ್ಲ ಅಂದರೆ ಇದು ಈ ದೇಶದ ಬೆನ್ನೆಲುಬು ಅಂತಾರೆ. ಭಾರತದ ಒಂದು ಬೆನ್ನೆಲುಬು ಅನ್ನದಾತ, ರೈತದಾತ, ರೈತನೇ ದೇವರು. ರೈತ ಬೆಳೆದ ಬೆಲೆಗೆ ಯೋಗ್ಯ ಬೆಲೆ ಸಿಗೋಲ್ಲ ಅಂದರೆ ಇವತ್ತು ಒಂದು ಮಾರ್ಕೆಟ್ದಲ್ಲಿ ಒಂದು ದೊಡ್ಡ ದೊಡ್ಡ ಮಾಲ್ಗಳಲ್ಲಿ MRP ಇದೆ, ಆದರೆ ರೈತ ಬೆಳೆದ ಪ್ರತಿಯೊಂದು ಕಾಯಿಪಲ್ಯಗೆ, ಒಂದು ಟೊಮ್ಯಾಟೊ ಬೆಳೆದಾಗೆ MRP ಇದೆಯಾ ವೀಕ್ಷಕರೇ? ನೋಡಿ, ಅವರಿಗೆ ಬೆಳೆದ ಬೆಲೆ, ಅವರಿಗೆ ಸರಿಯಾದ ಬೆಲೆ ಬರಲಿಲ್ಲ ಅಂದರೆ ಪಾಪ ರಸ್ತೆ ಮೇಲೆ ಕಿತ್ಕೊಂಡು ಒದ್ದಾಡಿ ಹೋಗ್ತಾರೆ ಮನೆಗೆ. 40 ಪೈಸೆ 50 ಪೈಸೆ KG ಟಮಾಟೆ ಆಗುತ್ತೆ, ಒಮ್ಮೊಮ್ಮೆ 20 ರೂಪಾಯಿ ಆಗುತ್ತೆ. ಆವಾಗ 19 ರೂಪಾಯಿ 60 ಪೈಸೆ ಆ ರೈತನಿಗೆ ಮುಟ್ಟಲ್ಲ. ಅದನ್ನು ತೆಗೆದುಕೊಂಡು ಹೋಗಿ ದೊಡ್ಡ ದೊಡ್ಡ ಮಾಲ್ಗಳಲ್ಲಿ, ಫ್ರಿಜ್ಗಳಲ್ಲಿಟ್ಟು ಕೋಟ್ಯಾವಧಿಯಾಗಿ ಇವರು ಬಂಡವಾಳಶಾಹಿಗಳು ರೈತರ ಬೆಳೆಗಳನ್ನು ಖರೀದಿ ಮಾಡಿ ಇವತ್ತು ಅವರು ಶ್ರೀಮಂತ ಆಗ್ತಾ ಇದ್ದಾರೆ ವಿನಃ ಇವರು ಯಾರೂ ಶ್ರೀಮಂತರಾಗ್ತಾ ಇಲ್ಲ. ಈಗ ವಿಶೇಷ ಸುದ್ದಿ ಮತ್ತೊಂದು ಏನಂದರೆ ವೀಕ್ಷಕರೇ, ಪ್ರತಿ ವಾರ ಒಬ್ಬರು ನಮ್ಮ ಹಿರಿಯ ಪತ್ರಕರ್ತರು, ಅನೇಕ ವಿದ್ವಾನ, ಅನೇಕ ಲೇಖನಗಳ ಬರೆದಂಥ ಒಬ್ಬ ಒಳ್ಳೆಯ ಒಂದು ಬೆಳಗಾವಿ ಜಿಲ್ಲೆಯಲ್ಲಿಯೇ ಜನಿಸಿ ಬೆಳಗಾವಿ ಜಿಲ್ಲೆಯ ತಮ್ಮ 60-70 ವಯಸ್ಸಿದ ಮುಖಾಂತರ ಪತ್ರಿಕೋದ್ಯಮದಲ್ಲೇ ತಮ್ಮ ಹೆಸರುವಾಸಿ ಮಾಡಿದ್ದಾರೆ. ಅವ್ರ ಹೆಸರು ಆಮೇಲೆ ಹೇಳ್ತೀನಿ. ಅವರು ನಮ್ಮ ಸ್ಟುಡಿಯೋದಲ್ಲಿ ಪ್ರತಿ ವಾರ ಒಂದು 15 ನಿಮಿಷದ ಒಂದು ಇವತ್ತಿನ ದೇಶದ ಸ್ಥಿತಿಗತಿ, ಇವತ್ತು ಏನು ನಡೀತಾ ಇದೆ, ಯಾವ ಪಕ್ಷ ಮೂಲತಃ ಮಕ್ಕಳ ಪಕ್ಷ ಅಂತ ಹೇಳ್ತಿದ್ರು, ಆದರೆ ಎಲ್ಲರೂ ಇವತ್ತು ವಂಶ ಪಾರಂಪರೆ ಪಕ್ಷಗಳಾಗಿ ಪರಿವರ್ತನೆ ಆಗ್ತಾ ಇದ್ದಾವೆ. ಎಲ್ಲರಿಗೂ ಅಧಿಕಾರದ ಇದೆ, ಅಪ್ಪನಿಗಿದೆ, ಮಗನಿಗಿದೆ, ಮಾವನಿಗಿದೆ, ತಂದೆಗಿದೆ, ತಾಯಿಗಿದೆ, ಎಲ್ಲರೂ ದೊಡ್ಡ ದೊಡ್ಡ ಹುದ್ದೆಗಳನ್ನು ಬೇಕು. ಯಾರು ನಾವು ಕುಟುಂಬ ರಾಜಕೀಯ ಅಂತ ಬೈತಿದ್ರು ಅವರೇ ಇವತ್ತು ಕುಟುಂಬ ರಾಜಕೀಯಕ್ಕೆ ಮಾರು ಹೋಗ್ತಾ ಇದ್ದಾರೆ. ಇದಕ್ಕೆ ಎಲ್ಲ ಪಕ್ಷದವರು ಹೊರತಾಗಿಲ್ಲ. ಅದೇ ಇವತ್ತಿನ ಮಹತ್ವದ ಸ್ಟೋರಿ. ಅವರು ಬರ್ತಾ ಇದ್ದಾರೆ, ಮುಂದಿನ ವಾರ ದಿನಾಂಕನ ಫಿಕ್ಸ್ ಮಾಡ್ತೀವಿ ವೀಕ್ಷಕರೇ. ನೀವು ಸರಿಯಾದ ವೇಳೆಗೆ ಅಂತ ಒಬ್ಬ ವಿದ್ವಾನನ ಕೆಲವು ಮನದಾಳದ ಮಾತುಗಳನ್ನು ನೋಡಬೇಕು, ಕೇಳಬೇಕು. ಇದನ್ನು ಎಲ್ಲರೂ ಲೈಕ್ ಮಾಡಿ, ಈ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿ, ನೀವು ಫಾಲೋ ಮಾಡೋದನ್ನು ಮರೆಯಬೇಡಿ ವೀಕ್ಷಕರೇ. ಮತ್ತೆ ಮಹತ್ವ ರೈತರ ಮೇಲೆ ಅನ್ಯಾಯ ಮಾಡುತ್ತಿರುವ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ, ರೈತ ವಿರೋಧಿ ಕಾನೂನು ತಂದಿರತಕ್ಕಂಥ ರಾಜ್ಯದ ಮುಖ್ಯಮಂತ್ರಿಗೆ, ರೈತ ವಿರೋಧಿ ಸರ್ಕಾರಕ್ಕೆ, ರೈತ ವಿರೋಧಿ ಸರ್ಕಾರಕ್ಕೆ, ರೈತ ವಿರೋಧಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ, ರೈತ ವಿರೋಧಿ ಕಾನೂನು ತಂದಿರತಕ್ಕಂಥ ರಾಜ್ಯದ ಮುಖ್ಯಮಂತ್ರಿಗೆ, ರೈತ ವಿರೋಧಿ ಸರ್ಕಾರಕ್ಕೆ, ರೈತ ವಿರೋಧಿ ಸರ್ಕಾರಕ್ಕೆ, ಕೇಂದ್ರದ 3 ಕಾಯ್ದೆಗಳನ್ನು ಪಡಿಲೇಬೇಕು. ಕೇಂದ್ರದವರು 3 ಮಸೂದೆಗಳನ್ನು ತಂದಿರುವಂತದ್ದು ವಾಪಸ್ ಪಡಿಲೇಬೇಕು. ರೈತ ವಿರೋಧಿ ಸರ್ಕಾರಕ್ಕೆ, ರೈತ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ ನ್ಯಾಯ ಬೇಕು. ಸರ್, ಇವತ್ತಿನ ಪ್ರತಿಭಟನೆ ಮುಖ್ಯವಾಗಿ ಅಂತಂದ್ರೆ ನಾವು ಜಾತಿಯಿಂದ ಅಂತ ಮನವಿ ಮಾಡ್ತೀವಿ. ಆದ್ರೆ ಎಲ್ಲಾ ಜನರಲ್ಲೂ ಕಳಕಳಿಯಿಂದ ಅನ್ನ ಉಣ್ಣುವಂತ ಎಲ್ಲಾ ನಾಗರಿಕರಲ್ಲೂ ಕಳಕಳಿಯಿಂದ ವಿನಂತಿ ಮಾಡ್ತೀವಿ. ದಯವಿಟ್ಟು ಇವತ್ತು ಸುಳ್ಳು ಬಂದ್ ಮಾಡ್ರಿ. ಆದ್ರೆ ದಯವಿಟ್ಟು ನಮಗೆ ನೀವು ಸಹಕಾರ ಕೊಡ್ರಿ ಅಂತ ಕೇಳ್ತೀವಿ. ಏನು ಕೇಂದ್ರ ಸರ್ಕಾರ ರೈತ ವಿರೋಧಿ ಕಾನೂನುಗಳು ತಗೊಂಡ್ ಬಂದಿದ್ದಾರೆ, ಆ ಕಾನೂನುಗಳು ರೈತ ವಿರೋಧಿಯಾಗಿದ್ದಾವೆ. ದಯವಿಟ್ಟು ನೀವು ಕೇಂದ್ರದವ್ರು ಏನಾದ್ರು ವಾಪಸ್ ಮಾಡದೆ ಹೋದ್ರೆ ನಾವು ತೀವ್ರವಾದಂತ ಹೋರಾಟ ಮಾಡಿ ಕೇಂದ್ರ ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋ ತರದಲ್ಲಿ ನಾವು ಮುಂದಿನ ರೂಪುರೇಷೆಗಳನ್ನ ಹಾಕೊಳ್ಬೇಕಾಗತ್ತೆ. ತತ್ಕ್ಷಣ ಕಾನೂನುಗಳು ವಾಪಸ್ ತಗೊಳ್ರಿ ಅಂತ ಹೇಳಿ ನಾವು ಮನವಿ ಮಾಡ್ತೀವಿ. ಬೇಕು